ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಸಾಯಂಕಾಲ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಸ್ವಲ್ಪ ಆಗಲಿಲ್ಲ, ಒಂದೆರಡು ಬ್ಲೌಸ್ ಅರ್ಜೆಂಟ್ ಕೊಡೋವಿದ್ವು. ಸೊ ಹಾಗಾಗಿ ಬೆಳಗ್ಗೆ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ದಯವಿಟ್ಟು ಸಾರಿ. ಸೊ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಕೆಲಸವನ್ನು ಒಂದು 5-10 ಮಿನಿಟ್ಸ್ನಲ್ಲಿ ಹೇಳ್ಬಿಡ್ತೀನಿ. ಸೊ ಪ್ಲೀಸ್ ನನ್ನ ವೀಡಿಯೋನ ವಾಚ್ ಮಾಡಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕಾನ್ ಆನ್ ಮಾಡಿ. ನಾನು ಮಾಡ್ತಕ್ಕಂತಹ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬರ್ತವೆ. ಹಾಗಾಗಿ ನಾನು ಹಾಕ್ತಾ ಇರ್ತಕ್ಕಂಥ ವೀಡಿಯೋಗಳನ್ನು ನೀವು ಸ್ಪಾಟಲ್ಲೇ ನೋಡ್ಕೊಳ್ಬೋದು. ನೋಟಿಫಿಕೇಷನ್ಸ್ ಬಂದಾದಮೇಲೆ ನೋಡ್ಕೊಳ್ಬೋದು. ಓಕೆನಾ? ಈಗ ಟೈಮ್ ತೋರಿಸ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು ಸಾಯಂಕಾಲ 5:15, 5:15 ಆಗಿದೆ. ಸೊ ಈಗ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಸ್ಟಿಚ್ ಮಾಡಿದ್ದೆ ಬೆಳಗ್ಗೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ಇಲ್ಲಿವೆ. ಓಕೆ, ಸೈಡ್ ತೆಗೆದು ತೋರಿಸ್ತೀನಿ. ಇದರಲ್ಲಿ ಕಚ್ಚು ಪಿಚ್ಚಿ ಇಟ್ಬಿಟ್ಟಿದ್ದೀನಿ ಎಲ್ಲ. ಸೊ ಈ ಹಿಡಿದು ತೋರಿಸ್ತಾ ಇದ್ದೀನಿ ಇಲ್ಲಿ. ಇವತ್ತೇನಿಲ್ಲ, ನಾನು ಹೇಳಿದ್ನಲ್ವ ನಿಮಗೆ, ಸದ್ಯಕ್ಕೆ ಇವಾಗ ಸಾದಾ ಬ್ಲೌಸೇ ಬಂದಿದೆ. ಇದು ಸ್ಕೂಪ್ ನೆಕ್ ಅಂತ ಹೇಳ್ತಾರೆ ನೋಡಿ, ಅಂದರೆ ನೆಕ್ ಹೈ ನೆಕ್, ಅಂದರೆ ಜಾಸ್ತಿ ಡೀಪ್ ಇಡೋಲ್ಲ. ಏಜ್ ಆದವ್ರದ್ದು ಇವ್ರದ್ದು. ಮಕ್ಕಳು ಇದ್ದವರು ಇವರು. ಮೊಮ್ಮಕ್ಕಳಲ್ಲ, ಮರಿಮಕ್ಕಳಿದ್ದಾರೆ ಕೂಡ. ಏಜ್ ಆದವರು ಫುಲ್ ಡೀಪ್ ಇಷ್ಟೇ ಉಡ್ತಾರೆ ಅವರು. ಕಾಣಿಸ್ತಿದೆ ಅಲ್ವಾ? ಸೊ ಡೀಪ್ ಇಷ್ಟೇ ಹಾಕ್ತಾರೆ ಅವರು. ಇದಕ್ಕೆ ಸ್ಕೂಪ್ ನೆಕ್ ಅಂತ ಹೇಳ್ತೀವಿ. ಸೊ ಇವ್ರದ್ದು 2 ಬ್ಲೌಸ್ ಇತ್ತು. ಭಾಳ ದಿನ ಆಯಿತು, ಒಂದು 10 ಡೇಸ್ ಆಯಿತು ಅವ್ರದ್ದು ಕೊಟ್ಟು. ಸೊ 2 ಇದೆ. ಇದಕ್ಕೆ ವಿತ್ ಹೆಮ್ಮಿಂಗ್ ಮಾಡಬೇಕಿನ್ನ, ಹೆಮ್ಮಿಂಗು ಆ್ಯಂಡ್ ಗುಂಡಿ ಹಾಕಬೇಕು. ಇದಕ್ಕೆ ಹುಕ್ಸ್ ನಡೆಯಲ್ಲ ಅವರಿಗೆ. ಗುಂಡಿಯನ್ನು ಹಾಕಬೇಕು. ಗುಂಡಿ ಅಂದರೆ ಬಟನ್ಸ್ ಅಂತ ಹೇಳ್ತೀವಿ ನೋಡಿ, ಬಟನ್ಸ್ ಹಾಕಬೇಕು, ವಿತ್ ಕಾಜ ಮಾಡಬೇಕು. ಹಾಗೆಯೇ ಇದು ಬಂದುಬಿಟ್ಟು ಬೇರೆಯವ್ರದ್ದು. ಅವ್ರು ಡೈಲಿ ವೇರ್ಗೆ ಈ 1-2 ಸಾದಾ ಬ್ಲೌಸು, ಒಂದು ಬ್ಲ್ಯಾಕು, ಒಂದು ಸ್ಕೈ ಬ್ಲೂ ಕಲರ್ದು 2 ಸಾದಾ ಬ್ಲೌಸು. ಆ್ಯಂಡ್ ಇದು ಬಂದುಬಿಟ್ಟು ಲೈನಿಂಗ್ ಬ್ಲೌಸು. ಈ 1-2 ಸ್ಟಿಚ್ ಮಾಡಿದ್ದೇನೆ ಇವಾಗ. ಈವ್ನಿಂಗ್ ತನಕ ಇದು ಒಂದು ಮೊದಲೇ ಆಗಿತ್ತು, ಬಟ್ ಇವೆರಡು ಕಂಪ್ಲೀಟ್ ಆಯಿತು. ಹಾಗೆಯೇ ಈಗ ನಾನು ಸ್ಟಿಚ್ ಮಾಡಬೇಕಂತಿರೋದು ಲಂಗ ಬ್ಲೌಸ್ ನೋಡಿ. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಹೊಲಿಸ್ಕೊಳ್ತಾರೆ. ತೋರಿಸ್ತಾ ಇದ್ದೀನಿ, ಒಂದು ನಿಮಿಷ. ಇದಕ್ಕೆ ಇಲ್ಲಿ ಹಾಕಿದ್ದೆ ನಾನು. ಹ್ಯಾಂಗರ್ ಸದ್ಯಕ್ಕೆ ಇಲ್ಲ, ಸೊ ಬಾಕ್ಲಿಗೆ ಹಾಕಿದ್ದೀನಿ. ಈ ಥರ ನೋಡಿ, ಬ್ಲರ್ರಾಗಿ ಕಾಣಿಸ್ತಿದೆ ಏನಂತ. ಓಕೆ, ಕ್ಲಿಯರ್ ಇದೆ. ಇದು ಬಂದುಬಿಟ್ಟು ಅವರು ಹೊಲಿಸಿರ್ತಕ್ಕಂಥದ್ದು. ಇದನ್ನು ಸ್ಟಿಚ್ ಮಾಡಬೇಕು ನಾನು, ಮೇಲಿಂದು ಟಾಪ್ ಸ್ಟಿಚ್ ಮಾಡಬೇಕು. ಇದು ನಿಮಗೆ ಸುಮ್ಮನೆ ಐಡಿಯಾ ಇರಲಿ ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಬಟ್ಟೆ ತೊಗೊಂಡು ಡೈಲಿ ವೇರ್ಗೆ ಲಂಗ ಬ್ಲೌಸ್ ಹೊಲಿಸ್ತಾರೆ. ಅಂದರೆ ಇದು ಹಳ್ಳಿ ಕಡೆಯಲ್ಲಿ ಅಷ್ಟೇ ಹೊಲಿಸೋದು. ಸೊ ಸಿಟಿಲಿ ಇಂಥವು ಯಾವ ಹೊಲಿಸಲ್ಲ. ಡೈಲಿ ಯೂಸ್ಗೆ ಕೆಲವೊಬ್ಬರು ಟಾಪ್ಸ್ ಯಾವ ಹಾಕ್ಕೊಳಲ್ಲ, ಟಾಪು ಪ್ಯಾಂಟು ಲೆಗಿನ್ಸ್ ಹಾಕೊಳ್ಳಾರ್ದವರು ಈ ಥರ ಡೈಲಿ ವೇರ್ಗೆ ಲಂಗ ಬ್ಲೌಸನ್ನು ಹೊಲಿಸ್ತಾರೆ. ಇನ್ನು ನಮ್ಮ ಕಡೆ ಇದು ನಡೆ ಇದೆ. ಹಾಗಾಗಿ ಇವ್ರದ್ದು 1-2 ಲಂಗ ಬ್ಲೌಸ್ ಇವೆ. ಸೊ ಕಾಂಬಿನೇಷನ್ಸ್ ತೋರಿಸ್ತಾ ಇದ್ದೇನೆ. ಎಲ್ಲರಿಗೂ ಜಾಸ್ತಿ ಕಾಸ್ಟ್ಲಿ ರೇಟ್ ಅವು ಇವು ಹೊಲಿತಾರೆ. ಬಟ್ ಬಡವರು ಹೇಗೆ ಹೊಲಿಸ್ಕೊತಾರೆ ಅಂಥೇಳಿ ಹೇಳ್ತಾ ಇದ್ದೀನಿ. ಒಂದು 200 ರೂಪಾಯಿ 300 ರೂಪಾಯಿ ಮೀಟ್ರ್ ಕೊಟ್ಟು ಹೊಲಿಸ್ಕೊಳೋರು ಇದ್ದಾರೆ. ಹಾಗೆ ಪಾಪ ಒಂದು ಬಡವರು ಕೂಡ ಹೊಲ್ಕೊಡ್ಬೇಕು ನಾವು. ಸ್ಟಿಚಿಂಗ್ ಅಂಥದ್ದೇ ಬಟ್ಟೆ ತರಲಿ, ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಅಯ್ಯೋ ಇದೇನು ಬಟ್ಟೆ ಸುಮಾರಿದೆ ಅಂತ ಅನ್ನೋದಕ್ಕಿಂತ ಅವ್ರ ಪಾಪ ಅವರು ಇಷ್ಟಕ್ಕೆ ತುಂಬ ಒದ್ದಾಟ ತಂದಿರ್ತಾರಲ್ವ. ಸೊ ನಾವು ಅದನ್ನೇ ನೋಡಿಕೊಂಡು ಹೊಲ್ಕೊಡ್ಬೇಕು. ನೀವು ಹೇಳಿದ್ನಲ್ವ, ಅದೊಂದಿದೆ. ಸೊ ಇನ್ನೊಂದಿದೆ, ಇಲ್ಲಿಟ್ಟಿದ್ದೀನಿ. ಇದರದ್ದು ಟಾಪ್, ಅದು ಇನ್ನೊಂದರ ಟಾಪ್. ಇದು ಈ ಥರ ಬ್ಲೌಸ್ ಹೊಲಿಬೇಕು. ಸೊ ಇದು 2 ಬ್ಲೌಸು 2 ಲಂಗ ಇದೆ. ಹಾಗೆ ಇನ್ನು ಸ್ವಲ್ಪ ಉಳಿದಿದೆ, ಅದನ್ನು ಟಾಪ್ ಹೊಲಿತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೂಡ ಹೊಲಿಬೇಕು. ಹಾಗೆಯೇ ಇವಾಗ ನೋಡಿ, ಕರೆಂಟ್ ಹೋಗಿತ್ತು ಈವ್ನಿಂಗ್. ನನ್ನ ಮಗ ಇಲ್ಲೇ ಬುತ್ತಿ ಬ್ಯಾಗ್ ಇಟ್ಬಿಟ್ಟಿದ್ದೇನೆ. ಓಕೆನಾ? ಮಧ್ಯಾಹ್ನ ಕರೆಂಟ್ ಹೋಗಿತ್ತು. ಹಾಗಾಗಿ ಏನು ಮಾಡೋಣ ಅಂಥೇಳಿ ಸೀರೆ ಬ್ಲೌಸಸ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಪಿಕೋ ಮಾಡಬೇಕು. ಸೊ ಇವೆಲ್ಲ ಪಿಕೋ ಮಾಡೋವೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಸೊ ಫಾಲ್ಸ್ ಹಾಕೋವಿನ್ನ ಯಾವುದೂ ತೆಗೆದಿಲ್ಲ. ಜಸ್ಟ್ ಪಿಕೋ ಇದ್ದರೆ ಪಿಕೋ ಮಾಡೋ ಒಂದು ರಿಲೇಟೆಡ್ ಕಲರ್ಸ್ ಇವೆ. ಹಾಗಾಗಿ ತೆಗೆದ್ಬಿಟ್ರೆ ಒಂದು ಸಲ ಕಲರ್ಸ್ ಹಾಕಿಬಿಟ್ರೆ ರಿಲೇಟೆಡ್ ಕಲರೆಲ್ಲ ಒಂದು ಸಲ ಹಾಕಿಬಿಡ್ತೀನಿ. ಸೊ ಇಷ್ಟು ಪಿಕೋ ಮಾಡೋವಿವೆ ನೋಡಿ. ಹಾಗೆ ಬ್ಲೌಸ್ ತೆಗೆದಿಟ್ಟಿದ್ದೀನಿ. ಬ್ಲೌಸ್ ಬಂದುಬಿಟ್ಟು ಇಲ್ಲಿ ತೆಗೆದಿಟ್ಟಿದ್ದೀನಿ. ಯಾರ್ಯಾರ್ದು ಏನೇನಂತ ಹೇಳಿ ಒಂದು ರಬ್ಬರನ್ನು ಹಾಕಿಬಿಟ್ಟಿದ್ದೀನಿ. ಮತ್ತು ಆ ಕಡೆ ಈ ಕಡೆ ಅವು ಅಳತೆ ಬ್ಲೌಸ್ಗಳು ಆ ಕಡೆ ಈ ಕಡೆ ಆಗ್ತವೆ ಅಂತ ಹೇಳ್ಬಿಟ್ಟು ಈ ಥರ ಇಲ್ಲಿ ತೆಗೆದಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಇವಾಗ ಒಂದು ವರ್ಕ್ ಹಾಕೋದು ಬಂದಿದೆ. ಹಾಗೆ ಸಾರಿ ಪ್ರಿಪ್ಲೀಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿದರು. ಅದೊಂದು ತೆಗೆದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಸೊ ಇದಾಯಿತು. ಇವಾಗ ನೆಕ್ಸ್ಟು ಇನ್ನೂ ತೆಗೆಯೋದಿದೆ, ನೋಡ್ಬೋದು. ಇಲ್ಲಿ
ಕೂಡ ಇದೆ. ಇನ್ನು ಇವೆಲ್ಲ ಫಾಲ್ಸ್ ಹಾಕೋದು, ಇದನ್ನು ಫಾಲ್ ಹಾಕೋದಿದೆ, ಇದಕ್ಕೆ ಫಾಲ್ ಹಾಕಬೇಕು ಸೀರೆಗೆ. ಮತ್ತು ಇವು ನೋಡಿ ಇಲ್ಕಲ್ ಸೀರೆ ಇದೆ, ಇದಕ್ಕೆ ಒಂದೆರಡಕ್ಕೆ ಫಾಲ್ ಹಾಕಬೇಕು. ನಾನು ಚೀಟಿಯಲ್ಲಿ ಬರ್ಕೊಂಡಿದ್ದೀನಿ. ಸೊ ಗೊಂಡೆ ಹಾಕಬೇಕು ಇದೆರಡು ಕೂಡ, ಎರಡೇನು ಮೂರಿವೆ, ಮೂರು ಕೂಡ ಗೊಂಡೆ ಹಾಕಬೇಕು. ಕುಚ್ಚು ಅಂತ ಹೇಳ್ತೀವಲ್ಲ, ಕುಚ್ಚು ಹಾಕ್ಕೊಳ್ಬೇಕು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ಅದು ಮೂರು ಹಾಕಿ, ಅದು ಮೂರಲ್ವಾ. ಮತ್ತು ಅವ್ರದ್ದು ಸ್ವಲ್ಪ ಏರಿಯಾದಲ್ಲೇ ಇದು ಅವ್ರ ಓಣಿ ಅಂತ ಹೇಳ್ತೀವಲ್ಲ, ಅವ್ರ ಬಲ್ಲೇ ಇದು ಬಂದುಬಿಟ್ಟು ಇದು ಒಂದು ಎರಡು, ಒಟ್ಟು ಅವ್ರು 6 ಸೀರೆ ಇವೆ ಗೊಂಡೆ ಹಾಕೋವು. ಮೋಸ್ಟ್ಲಿ ಇದ್ರಲ್ಲಿ 3 ಇದೆ, ನಾನು ತೆಗೆದು ನೋಡಿಲ್ಲ, ಯಾಕಂದರೆ ಚೀಟಿದು ಡಿಸೈನ್ಸು ಮಿಸ್ ಆಗಿಬಿಡುತ್ತೆ ತೆಗೆದ್ರೆ, ಹಾಗಾಗಿ ತೆಗೆದಿಲ್ಲ. ಇವು ಕೂಡ ಕವರ್ಸ್ ಇವೆ. ಓಕೆ, ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ನಲ್ವ, ಅವರು ಸ್ವಲ್ಪ ಮನೇಲೇ ದೇವ್ರು ಕರ್ತಾರೆ ಅಂಥೇಳಿ ಅರ್ಜೆಂಟಾಗಿ ಬೇಕಂದಿದ್ದಾರೆ. ಇನ್ನು 2 ಡೇಸ್ ಅಥವಾ 3 ಡೇಸ್ನಲ್ಲಿ ನಾನು ಇದು ಫಿನಿಷ್ ಮಾಡಬೇಕು. ಇದರಲ್ಲಿ 2 ಸೀರೆ ಇದೆ, 2 ಫಾಲ್ ಹಾಕಬೇಕು, 2 ಬ್ಲೌಸ್ ಸ್ಟಿಚ್ ಮಾಡಬೇಕು. ಹಾಗೆಯೇ ಇನ್ನೊಂದಿದೆ, ಇದು ಯಾರ್ದು ಅಂತ ನೋಡ್ತೀನಿ. ಹಾಂ, ಓಕೆ, ಇದು ಕೂಡ ಬೇರೆಯವ್ರದ್ದು. ಅವರು ಇನ್ನೊಂದು 10 ಡೇಸ್ ಹೇಳಿದ್ದಾರೆ, ಆದಷ್ಟು ಜಲ್ದಿ ಕೊಟ್ಟರೆ. ಅವ್ರದ್ದು ಸ್ವಲ್ಪ ಮನೆಯಲ್ಲಿ ಮದುವೆ ಇದೆ, ಇನ್ನೂ ಒಂದು ಸೀರೆ ಶಾಪಿಂಗ್ ಹೋಗಿಲ್ಲ ಅವರು, ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಿ ಕೊಡಿ ಅಕ್ಕ, ನೆಕ್ಸ್ಟ್ ಮತ್ತೆ ತಂದಮೇಲೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿದರು. ಅದನ್ನು ಕೂಡ ಸ್ವಲ್ಪ ಬಾರ್ಡರ್ಸ್ ಇದೆ, ಇದೇನಿಲ್ಲ ವಿತ್ ಪೈಪಿಂಗ್ ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಯಾವುದೂ ಇಲ್ಲ, ಫಾಲ್ಸ್ ಹಾಕಬೇಕಷ್ಟೇ, ಫಾಲ್ಸ್ ಹಾಕಬೇಕು. ಇನ್ನು ಇಷ್ಟು ಕೂಡ ನಾನು ಹೇಳಿದ್ನಲ್ವ, ಅಲ್ಲಿ ಬರೀ ಪಿಕೋ ಮಾಡೋ ತೆಗೆದಿದ್ದೀನಿ. ಅದು ಕಂಪ್ಲೀಟ್ ಮಾಡಿಕೊಂಡ್ರೆ ಅಲ್ಲಿ ಅಷ್ಟು ಸ್ಪೇಸ್ ಖಾಲಿ ಆಗಿಬಿಡುತ್ತೆ. ಇವಾಗ ಮಾಡಬೇಕು, ಅದೊಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಲ್ವ, ಸೊ ಅದನ್ನು ಮುಗಿದ್ಮೇಲೆ ಲಂಗ ಬ್ಲೌಸ್ ಒಂದು ಕಂಪ್ಲೀಟ್ ಆಗಿದೆ, ಆಗುತ್ತೆ, 1.5 ಅವರ್ನಲ್ಲಿ ಅದು ಕಂಪ್ಲೀಟ್ ಮಾಡ್ತೀನಿ. ಆದಮೇಲೆ ಇವನ್ನೆಲ್ಲ ಪಿಕೋ ಮಾಡಿಬಿಡ್ತೀನಿ, ಸ್ಪೇಸ್ ಖಾಲಿ ಆಗುತ್ತೆ. ಹಾಗೆ ಟೈಮ್ ಇದ್ದರೆ ಇವತ್ತು ಫಾಲ್ಸ್ ಕೂಡ ಕಂಪ್ಲೀಟ್ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ನಾನು ನಿನ್ನೆ ನೈಟು ಇದು ಕುಚ್ಚನ್ನು ಹಾಕಿದೆ ಈ ಸೀರೆಗೆ, ಕಾಣಿಸ್ತಾ ಇದೆ ಅಲ್ವಾ. ನಾನು ಹ್ಯಾಂಗರ್ನಲ್ಲಿ ಹಾಕಿದರೆ ಅದು ಸ್ವಲ್ಪ ಬೇಸ್ ಚೆನ್ನಾಗಿರುತ್ತೆ, ಬಟ್ ನಾನು ಡೋರಿಗೆ ಸಿಗಾಕ್ತೀನಿ. ನೋಡಿ, ಇದು ಸೀರೆ ಬಂದ್ಬಿಟ್ಟು ಈ ಕಲರ್ ಇದೆ, ಡಿಸೈನ್ಸ್ ತೋರಿಸ್ತಾ ಇದ್ದೀನಿ, ಸೀದಾ ಉಲ್ಟಾ ಹಿಡ್ದು ತೋರಿಸ್ತೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಅವರಿಗೆ ಒಂದು ಸಲ ಬೀಡ್ಸ್ ಹಾಕಿದ್ದೆ, ಸೊ ಬೀಡ್ಸ್ ಏನು ಬೇಡ, ಸಾದಾ ಹಾಕಿ, ಬಟ್ ಡಿಸೈನ್ ಇರಲಿ ಅಂತ, ಕುಚ್ಚು ಸಮೀಪ ಇರಲಿ ಅಂತ ಹೇಳಿದರು. ಹಾಗಾಗಿ ಈ ಡಿಸೈನ್ನ ಅವರು ಸೆಲೆಕ್ಟ್ ಮಾಡಿಲ್ಲ, ಬಟ್ ಬೇರೆಯವ್ರು ಸೆಲೆಕ್ಟ್ ಮಾಡಿದರು. ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸಿದ್ದೆ ನಾನು, ಇಲ್ಲ ಹಾಕಿ, ನಿಮಗೆ ಯಾವುದು ಸಮೀಪ ಇರುತ್ತೋ, ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದು ಹಾಕಿ ಅಂತ ಹೇಳಿದರು. ವಿತ್ ಬೀಡ್ ಏನು ಬೇಡ ಅಂದಿದ್ರಲ್ಲ, ಸೊ ಹಾಗಾಗಿ ಈ ಡಿಸೈನ್ ಹಾಕಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿ ಕುಂತಿದೆ. ನಾವು ಈ ಥರ ಹಾಕೋದಕ್ಕಿಂತ ನಾವು ಸೆರಿಗೆ ಅನ್ನೋದು ಈ ಥರ ಇಡ್ತೀವಲ್ವ, ಒಂದೇ ಕಡೆ ಕೂತ್ಕೊಳ್ಳುತ್ತೆ ಅಲ್ವಾ ಸೆರಗು, ಹಾಗಾಗಿ ತುಂಬ ಜಾಸ್ತಿ ಕಾಣಿಸುತ್ತೆ, ಬಂಚ್ ಥರ ಅದು ಥ್ರೆಡ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಈ ರೀತಿಯಾಗಿ ಕಟ್ಟಿದ್ದೀನಿ. ಇನ್ನು ಇವಾಗ ಹೇಳಿದ್ನಲ್ಲ ನಿಮಗೆ, ಇಷ್ಟೊಂದು ಗೊಂಡೆ ಹಾಕೋವಿವೆ. ಸೊ ಸ್ವಲ್ಪ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಡೈಲಿ ಅದನ್ನೇ ಹಾಕಿದರೆ ಸ್ವಲ್ಪ ಕೈ ಫಾಸ್ಟ್ ಮೂವ್ ಆಗುತ್ತೆ. ನಾನು ವೀಕ್ಲಿ ಒಂದ್ಸಲ ಹಂಗೆ ಹಾಕೋದ್ರಿಂದ ಸ್ವಲ್ಪ ಕೈ ಸ್ಲೋ ಆಗಿದೆ. ಸೊ ಸ್ಟಿಚಿಂಗಿಗೆ ಫಾಸ್ಟ್ ಆಗಿದೆ, ಪರವಾಗಿಲ್ಲ, ಬಟ್ ಇದಕ್ಕೆ ಆಗಿದೆ. ಯಾವುದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವೋ ಅದಕ್ಕೆ ಕೈ ಮುಂದಾಗಿರುತ್ತದೆ. ಏನಿಲ್ಲ, ನಾವು ಬಂದಿದೆ ಅಂತಂದಮೇಲೆ ಅದು ಎಷ್ಟೇನೋ ಸ್ಲೋ ಆಗಲಿ ಫಾಸ್ಟ್ ಆಗಲಿ ನಾವು ಮಾಡಲೇಬೇಕು. ನಮ್ಮ ಕೆಲಸ ಒಪ್ಕೊಂಡಿದ್ದೀವಿ ಅಂತಂದಮೇಲೆ ಅದು ಹೆಂಗಾಕಿರ್ಲಕ್ಕ ನಾವು ಮಾಡಲೇಬೇಕು ಅದನ್ನು, ಓಕೆನಾ. ಈ ಥರ ನೋಡಿ, ಇಷ್ಟೊಂದಿವೆ, ಇವಿವೆ. ನೆಕ್ಸ್ಟು ಇನ್ನೂ ಬೇರೆ ಕಡೆ ಇದೆ, ಇನ್ನು ತೆಗ್ದಿಲ್ಲ ನಾನು ಅದನ್ನು, ಕವರ್ಸ್ಗಳನ್ನೆಲ್ಲ ಅಲ್ಲಿ ಬ್ಯಾಕ್ ಸೈಡ್ನಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ ಬೇಡ, ಇಷ್ಟೇ ತೋರಿಸಿದ್ದೀನಿ. ಇದು ನೋಡಿ, ಇದು ಒಂದಿದೆ, ನಿಮಗೆ ಐಡಿಯಾ ಸಿಗ್ಬೋದು. ಕೆಲವೊಬ್ಬರಿಗೆ ಇದನ್ನು ಯಾರು ಪಾಲಿಸ್ತಾರಿಲ್ಲ ಗೊತ್ತಿಲ್ಲ, ಕೆಲವೊಬ್ಬರು ಯೂಸ್ ಇದ್ದರು ಇದನ್ನು ಉಪಯೋಗ ಮಾಡ್ಬೋದು. ನೋಡಿ, ಇದು ವೇಲ್ ಇದೆ, ಅವ್ರದ್ದು ಡ್ರೆಸ್ಸು ಸ್ವಲ್ಪ ಮಿಸ್ ಆಗಿದೆ, ಬಟ್ ವೇಲ್ ಇದೆ, ಬ್ಲ್ಯಾಕ್ ಕಲರ್ದು ವೇಲ್ ಇದೆ. ಇದನ್ನೇ ಬ್ಲೌಸ್ ಹೊಲ್ಬೇಡಿ ಅಂತ ಹೇಳಿದ್ರು. ಐಡಿಯಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಯಾಕಂದರೆ ಇದು ನೆಟ್ಟೆಡ್ ಫ್ಯಾಬ್ರಿಕ್ನ ಇವಾಗ ನಾವು ತೊಗೊಳ್ಬೇಕು ಅಂತಂದರೆ 150-120 ಮೀಟರ್ ಸಿಗುತ್ತೆ, ಬಟ್ ಅವರು ಇದನ್ನೇ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಚೆನ್ನಾಗಿ ಅನಿಸಿತ್ತು ಅವ್ರದ್ದು. ನೋಡಿ, ಇಷ್ಟು ಬ್ಯಾಕ್ ಸೈಡನ್ನು ಅಷ್ಟೇ ಸ್ಟಿಚ್ ಮಾಡಿದ್ದೀನಿ. ಸೊ ಒಂದು ನಿಮಿಷ ಇದನ್ನು ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಸೈಡ್ ಇನ್ನೂ ಡಿಸೈನ್ಸ್ ಮಾಡೋದಿದೆ, ಬಟ್ ಐಡಿಯಾ ತೋರಿಸ್ತಾ ಇದ್ದೀನಿ ಅಷ್ಟೇ. ಮಾಡ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದನ್ನು ಐಡಿಯಾ ಉಪಯೋಗಿಸ್ಬೋದು, ಬಟ್ ತೋರಿಸಿದ್ರೆ ಆಯಿತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೆಕ್ಕಿದೆ. ಇದ್ರನ್ನೇ ನಾನು ಏನು ಮಾಡೋಣ ಅಂದರೆ
ಬ್ಲ್ಯಾಕ್ ಕಲರ್ ಪೈಪಿಂಗ್ ಕೊಟ್ಟರೆ ಅಷ್ಟು ಹೈಲೈಟಾಗಿ ಕಾಣಲ್ಲ, ಯಾಕಂದರೆ ಅಲ್ಲಲ್ಲಿ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಕಲರ್ ಪೈಪಿಂಗ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸೊ ಮಕ್ಕಳೆಲ್ಲರೂ ಇವತ್ತು ಶನಿವಾರ ಆಗಿರೋದಂತೆ ಮಕ್ಕಳೆಲ್ಲರೂ ಹೊರಗಡೆ ಆಡ್ತಾ ಇದ್ದಾರೆ. ಒಂದು ಏರಿಯಾ ಇದೆ. ಸೊ ಯಾರು ಅವರು ಇವರು ಅಂತ ಅನ್ಕೊಳಂಗಿಲ್ಲ, ಎಲ್ಲ ಮಕ್ಕಳು ಸೇರಿ ಆಟ ಆಡ್ತಾರೆ. ಅದನ್ನು ಕೂಡ ಒಂದು ಕ್ಲಿಪ್ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳೆಲ್ಲ ಸೇರಿ ಆಟ ಆಡ್ತಾ ಇದ್ದಾರೆ. ಸೊ ಅದರದ್ದೇ ನಾನು ವೀಡಿಯೋ ಮಾಡುವಾಗ ಅದರದ್ದೇ ವಾಯ್ಸ್ ಬರ್ತಾ ಇದೆ. ಶಿವಮ್ ಅಲ್ಲಿದ್ದಾನೆ ನೋಡಿ, ಕಂಬದಿಂದ ನಿಂತಿದ್ದಾನೆ ಶಿವ. ಇದು ಓಕೆನಾ. ಇಷ್ಟು ಬಂದ್ಬಿಟ್ಟು ಇವತ್ತಿನ ಕೆಲಸ ಇವತ್ತು ಮುಗಿಸ್ಕೊಳ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.